ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಇವತ್ತು ನಾವು ಹೋಗ್ತಾ ಇರೋದು ಎಲ್ರಿಗೂ ನಿಮಗೆ ತಮ್ಮನೇಲಿ ಆಲ್ರೆಡಿ ನೋಡಿ ಗೊತ್ತಾಗಿರುತ್ತೆ. ಆದರೂ ಹೇಳೋ ಧರ್ಮ ಅಂದರೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿನ ಫಾರಿನ್ ಥರನೇ ಇರೋ ಚರ್ಚ್ ಸ್ಟ್ರೀಟ್ಗೆ. ನಾನು ಇದುವರೆಗೂ ಯಾವತ್ತೂ ಹೋಗಿಲ್ಲ, ನೋಡಿಲ್ಲ, ಬಟ್ ತುಂಬ ವಿಡಿಯೋಗಳು ನೋಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚರ್ಚ್ ಸ್ಟ್ರೀಟು ನೋಡೋಕ್ಕೆ. ಎಲ್ಲರೂ ಫುಲ್ಲು ವೀಕೆಂಡಲ್ಲಿ ರಿಲ್ಯಾಕ್ಸ್ ಆಗಿ ಫುಲ್ಲು ಎಂಜಾಯ್ಮೆಂಟ್ ಮಾಡ್ಕೊಂಡು ಇನ್ನೇನು 1 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನಾವು ನೋಡಿಲ್ಲ, ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಅವು ಫುಲ್ಲು ಧೂಳಾಗಿದ್ದರು ನೋಡಿ. ಡಿ ಬಾಸ್ ಮೂವಿ ಹಾಕಿದ್ದಾರೆ, ಡೆವಿಲ್ ಮೂವಿನ. ಯಾರ್ಯಾರು ಡೆವಿಲ್ ಮೂವಿ ನೋಡಿದ್ದೀರಾ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇನ್ನೇನು ಬಂದ್ವಿ ಗಾಯ್ಸ್. ಫುಲ್ಲು ಟ್ರಾಫಿಕ್ ಅಂದ್ರೆ ತಡಿ, ಅಲ್ಲಿ ಹೋಗೋದು ಬೇಡ. ಫುಲ್ ಟ್ರಾಫಿಕ್ ಇವತ್ತು, ಅದರಲ್ಲೂ ವೀಕೆಂಡ್ ಬೇರೆ, ಸ್ಯಾಟರ್ಡೇ. ಬಾ, ಸಾಕಾಗಿದೆ ರೋಡ್. ಫುಲ್ ಲೈಟ್ ಮಿಂಚಿಂಗು. ವಾ, ಸೂಪರ್ ಆಗಿದೆ ಏನಪ್ಪ ಲೈಟ್. ಆದರೆ ಟ್ರಾಫಿಕ್ ಅಂತೂ ಹೆವಿ ಟ್ರಾಫಿಕ್. ಹೆವಿ ಪೊಲೀಸು ಇದ್ದಾರೆ ತುಂಬ. ಈ ರೋಡಲ್ಲಿ ಏನು ಸಿಗಲ್ಲ, ಎಲ್ಲ ಸಿಗುತ್ತೆ. ಮತ್ತೆ ಈ ಥರ ಪಾರ್ಕ್ ಮಾಡಿದ್ದಾರೆ ಗಾಡಿನ. ಪಾರ್ಕ್ ಮಾಡ್ಬೋದ ಹೆಂಗೆ? ಎಲ್ಲ ದೊಡ್ಡ ದೊಡ್ಡ ಶೋರೂಮ್ಗಳೆಲ್ಲ ಇದಾವೆ ಇಲ್ಲಿ. ನಾನು ಅನ್ಕೊಂಡೆ ಅಷ್ಟೊಂದು ಟ್ರಾಫಿಕ್ ಏನಿಲ್ಲ, ಬಟ್ ಓಕೆ ಟ್ರಾಫಿಕ್ ತುಂಬ ಇರುತ್ತೆ ಅನ್ಕೊಂಡಿದ್ದೆ. ಹಾಂ, ನೋಡಿ ಮೆಕ್ಡೊನಾಲ್ಡ್ಸ್ ಇರ್ಬೋದು, ತುಂಬ ಎಲ್ಲ ಕಂಪ್ನೀಸ್ ಇದೆ ಇಲ್ಲಿ. ಅದಕ್ಕೆ ಅನ್ಸುತ್ತೆ ಎಲ್ಲ ಜನ ಇಲ್ಲಿ ಬರೋದು ವೀಕೆಂಡಲ್ಲಿ ಫುಲ್ಲು ರಿಲ್ಯಾಕ್ಸ್ ಆಗೋಗ್ಬಿಡ್ತಾರೆ. ಹೋಗೋಣ. ವಾ, ಫುಲ್ಲು ಜಾತ್ರೆ ನೋಡ್ದಂಗೆ ಆಗ್ಬಿಡ್ತು. ಫುಲ್ಲು ಲೈಟಿಂಗ್ಸು, ಜನಗಳು, ಸ್ಟಾರ್ಬಕ್ಸು ಎಲ್ಲ ಇಲ್ಲೇ ಇದೆ. ಲೆಫ್ಟಾ? ರೈಟಾ? ಹಿಂಗೆ ರೈಟಿಗೆ ಹೋಗ್ಬೇಕಾ? ಇದೊಂದು ರೋಡ್ ಮಾತ್ರ ಫ್ರೆಂಡ್ಸ್ ಸಕ್ಕತ್ತಾಗಿದೆ. ಏನೋ ಒಂದು ಫುಲ್ಲು ಪೀಸ್ ಆಗಿರುತ್ತೆ ಈ ರೋಡ್ ಯಾವಾಗಲೂ. ನಾನು ಹಂಗೋಯ್ತಾ ಗಾಡಿಯಲ್ಲಿ. ಈ HL ರೋಡಲ್ಲಿ ಸ್ಟ್ರೈಟ್ ಹೋಗ್ಬಿಟ್ರೆ ಸೀದಾ ಮಾತಾಡಿ ಬಿದ್ದುಬಿಡ್ತೀವಿ. ಬಂದಿದ್ದು ಇದೇ ರೋಡಲ್ಲ ಅವಾಗ? ಇಲ್ಲಿ ರೈಟ್ ತಗೊಂಡು ಏನಂದ್ರೆ ಗಾಯ್ಸ್, ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿ ಇರ್ತಾರೆ ಅವಾಗೆಲ್ಲ ಶೇರ್ ಮಾಡಿ. ಇದೇ ಥರ ವಿಡಿಯೋ ಹಾಕ್ತಾ ಇರ್ತೀವಿ, ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀವಿ. ಅದನ್ನು ನೀವು ನಮಗೆ ಎಂಕರೇಜ್ ಮಾಡಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು. ಇನ್ನೂ ತುಂಬ ವೀಡಿಯೋಸ್ಗಳಿದ್ದಾವೆ ನಮ್ಮ ಚಾನಲಲ್ಲಿ, ಎಲ್ಲ ಸರ್ಚ್ ಮಾಡಿ ನೋಡಿ. ನಾವು ಮಲೆನಾಡವರು, ನಮ್ಮ ಬೆಂಗಳೂರು ಹಿಂಗೆ ಚಳಿಯಾಗಿದ್ರೇ ಚೆಂದ. ಇನ್ನು ಸೆಕೆ ಅಂತ ನಮ್ಮ ಕೈಲಿ ತಡೆಯೋಕ್ಕಾಗಲ್ಲ. ಈ ರೋಡ್ ನೋಡಿ ಏನು ಸಕ್ಕತ್ತಾಗಿದೆ ಅಂದರೆ, ಹಗ್ಲಲ್ಲೂ ಅಷ್ಟೇ ಕತ್ಲಲ್ಲೂ ಅಷ್ಟೇ ಇದೊಂಥರ ರೋಡ್ ಸಕ್ಕತ್ತಾಗಿದೆ. ಫುಲ್ಲು ಮರಗಳಿದ್ದಾವೆ ಈ ರೋಡಲ್ಲಿ. ಅದೇ ಒಂದೊಂದು ರೋಡಲ್ಲಿ ಹೋಗ್ಬಿಟ್ರೆ ಫುಲ್ಲು ಬಿಸಿಲು.
ಇದೊಂದು ರೋಡ್ ಪರವಾಗಿಲ್ಲ, HL ರೋಡ್ ಮಾತ್ರ ನಾನು ನೋಡಿದ್ರಲ್ಲಿ ತುಂಬ ಚೆನ್ನಾಗಿದೆ ರೋಡ್ ಇದೆ. ಟ್ರಾಫಿಕ್ ಅಷ್ಟೇ, ಈ ರೋಡ್ ಸ್ವಲ್ಪ ಕಡಿಮೆ, ಸ್ವಲ್ಪ ಸಿಗ್ನಲ್ ಹತ್ರ ಎಲ್ಲ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಬಿಟ್ಟರೆ ಈ ರೋಡ್ ಮಾತ್ರ ಸಕ್ಕತ್ತಾಗಿದೆ ಅಂತ ರೋಡ್. ಬೆಂಗಳೂರಿಗೆ ವಿಂಟರಲ್ಲೇ ಮತ್ತು ಮಾನ್ಸೂನ್ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಧೂಳಿರಲ್ಲ ಜಾಸ್ತಿ. ವಿಂಟರಲ್ಲಿ ಏನು ಅಂದರೆ ಧೂಳಿಗೂ ಇರಿಟೇಟ್ ಆಗಲ್ಲ ನಮಗೆ ವಿಂಟರಲ್ಲಿ. ಬೆಳಗ್ಗೆ ಚಳಿಗೂ ಸಂಜೆ ಆದ ತಕ್ಷಣ ಬೇಗ ತಣ್ಣಗಾಗುತ್ತೆ, ಸೆಕೆ ಮಾತ್ರ ತಡೆಯೋಕ್ಕಾಗಲ್ಲ ಬೆಂಗಳೂರಲ್ಲಿ. ನಮಗೇನು ಬೆಂಗಳೂರು ಏನಂತ ಟ್ರಾಫಿಕ್ ಅಂತ ಅನ್ನಿಸ್ತಾ ಇಲ್ಲ, ಯಾಕಂದರೆ ವೀಕೆಂಡ್ ಆದ್ರೂ ಇಷ್ಟೊತ್ತಿಗೆ ತುಂಬ ಟ್ರಾಫಿಕ್ ಇರಬೇಕಿತ್ತು. ಇವಾಗ ಆಲ್ರೆಡಿ ಈಗ ಒಂದು 7:30 7:45 ಹತ್ರ ಆಗಿದೆ ಟೈಮ್, ನಾನು ನೋಡಿಲ್ಲ. ಆದರೆ ಇಷ್ಟೊತ್ತಿಗೆಲ್ಲ ತುಂಬ ಟ್ರಾಫಿಕ್ ಆಗಬೇಕಿತ್ತು ಈ ರೋಡು, ಬಟ್ ರೋಡ್ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇದೆ. ಓಕೆ ಗೈಸ್, ಇವತ್ತಿನ ವೀಡಿಯೋ ಎಲ್ಲ ನೋಡಿ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೊಂತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಬಾಯ್ ಹೇಳ್ತಾ, ಯಾರ್ಯಾರು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರು ವೀಡಿಯೋ ನೋಡ್ತಿಲ್ಲ, ಎಲ್ಲ ವೀಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಶೇರ್ ಮಾಡಿ, ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್.